ಆಮೇಲೆ ಇವತ್ತು ನಮಗೆ ಚೈನಾಗೆ ಸುಮಾರು $120 ಬಿಲಿಯನ್ ಅಷ್ಟು ಸರ್ಪ್ಲಸ್ನಲ್ಲಿದ್ದೀವಿ, ಅಂದರೆ ನಾವು ಡೆಫಿಸಿಟ್ನಲ್ಲಿದ್ದೀವಿ. $120 ಬಿಲಿಯನ್ ಅಷ್ಟು ನಾವು ಚೈನಾದ ಇಂಪೋರ್ಟ್ ಮಾಡ್ಕೊಳ್ತೀವಿ. 2014ನಲ್ಲಿ $30 ಬಿಲಿಯನ್ $40 ಬಿಲಿಯನ್ ಇದ್ದರೆ ಇವರು ಇವತ್ತು 10 ವರ್ಷದಲ್ಲಿ ಹೆಗ್ಗಳಿಕೆಯ ನಮ್ಮ ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ, ಭಾರತ ಭಾರತ ಬಹಳ ದೊಡ್ಡ ಭಾಷಣಗಳು ಮಾಡಿದವರು. $120 ಬಿಲಿಯನ್ ಅಷ್ಟು ಇವತ್ತು ಚೈನಾದಿಂದ ನಾವು ಇಂಪೋರ್ಟ್ ಮಾಡ್ತೀವಿ. ಎಕ್ಸ್ಪೋರ್ಟ್ 0 $92 ಇವತ್ತು ಡಾಲರ್ಗೆ ರುಪಿಗೆ ಆಗಿದೆ. FPO ಅಂತ ಹೇಳ್ತೀವಿ, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ FPI ಅಂತ ಹೇಳ್ತೀವಿ. ಅಂದರೆ ನಮ್ಮ ಅವರು ಯಾವಾಗಲೂ ದುಡ್ಡು ಯಾವಾಗ ಹಾಕ್ತಾರೆ ಅಂತಂದ್ರೆ ಅವರಿಗೆ ಲಾಭ ಆಗ್ತಕ್ಕಂಥ ಸಂದರ್ಭದಲ್ಲಿ ದುಡ್ಡು ಹಾಕ್ತಾರೆ. ಹಂಗೆ ಕಳೆದ ಒಂದೇ ವರ್ಷದಲ್ಲಿ 1,60,000 ಕೋಟಿ ಈ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಹೇಳ್ತೀವಿ, ಅದು ಈ ದೇಶದಿಂದ ಹೊರಗಡೆ ಹೋಗಿದೆ. ಇದರಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ನೀವು ಬರೆದಿಟ್ಟುಕೊಳ್ಳಬೇಕಿದ್ರೆ ನಮ್ಮ ಇನ್ಸ್ಟಾಲ್ಮೆಂಟ್ಗಳು, ಬ್ಯಾಂಕಿನ ಇಂಟ್ರೆಸ್ಟ್ ರೇಟ್ಗಳು ಯಾವುದೇ ರೀತಿಯಿಂದ ಕಮ್ಮಿ ಆಗೋದಿಲ್ಲ. ಯುವಕರಿಗೆ ಎಜುಕೇಷನ್ ಸಿಸ್ಟಮ್ನಲ್ಲಿ ಏನು ಭಾಳ ದೊಡ್ಡ ಬದಲಾವಣೆ ಇಲ್ಲ. MSMEಗೆ ಏನು ₹1 ಲಾಭ ಇಲ್ಲ. ಹಾಗಾಗಿ ಎಲ್ಲದಕ್ಕೂ ಹೆಚ್ಚಾಗಿ ಇವ್ರ ಕಾಲದಲ್ಲಿ 1 ಲಕ್ಷ ಶಾಲೆಗಳು ಇವತ್ತು ಬಂದಾಗಿದ್ದಾವೆ. ಇವತ್ತು ಎಜುಕೇಷನ್ಗೆ ಇಟ್ಟಿರ್ತಕ್ಕಂಥ ಬಜೆಟ್ ನೋಡ್ರಿ, ಇವತ್ತು ಈ ದೇಶದಲ್ಲಿ ಸುಮಾರು ನಮಗೆ ಎಜುಕೇಷನ್ ವ್ಯಾಲ್ಯೂ ಸಿಸ್ಟಮ್ನ ಜಾಸ್ತಿ ಆಗಬೇಕಂತಕ್ಕಂಥ ನಮ್ದೆಲ್ಲ ಹೋರಾಟ ಇದೆ. ರಾಜ್ಯ ಸರ್ಕಾರಗಳು ಇರ್ತಕ್ಕಂಥ ಬಜೆಟ್ನಲ್ಲಿ ಎಜುಕೇಷನ್ಗೆ ಕೇಂದ್ರ ಸರ್ಕಾರ ಅವ್ರು ಪಾಲಿಸಿ ಮಾಡಿದ್ರು. ನ್ಯಾಷನಲ್ ಎಜುಕೇಷನ್ ಪಾಲಿಸಿಲಿ ನಾವು 6% ದುಡ್ಡು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿವರೆಗೆ 2.5%ಗೆ ಇವ್ರು ಖರ್ಚು ಮಾಡ್ತಾ ಇಲ್ಲ. ಹಂಗಾಗಿ ಓವರಾಲು ನಾನು ಯಾವುದು ರಾಜಕೀಯವಾಗಿ ಟೀಕೆ ಮಾಡ್ತಕ್ಕಂಥದ್ದಲ್ಲ, ಈ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಯಾವುದು ಚೇಂಜ್ ಇಲ್ಲ ನಾನು ಹೇಳಿರ್ತಕ್ಕಂಥದ್ದಲ್ಲಿ. ಆಮೇಲೆ ಎಲ್ಲರಿಗಿಂತ ಏನಂತಂದ್ರೆ 200 ಲಕ್ಷಕ್ಕೂ ಹೆಚ್ಚು ಕೋಟಿ ಸಾಲದಲ್ಲಿದ್ದೀವಿ. 1947 ಇಸ್ವಿಯಲ್ಲಿ ಈ ದೇಶದ ಸಾಲ 55 ಲಕ್ಷ ಕೋಟಿ ಇತ್ತು. 13 ಪ್ರಧಾನಮಂತ್ರಿಗಳು ಬಂದೋಗಿದ್ರು. ನಮ್ಮ ವಿಶ್ವಗುರು ಬಂದಾದ ಮೇಲೆ ಈ ದೇಶದ ಸಾಲ 200 ಲಕ್ಷ ಹೆಚ್ಚು ಕೋಟಿ ಹೋಗಿದೆ. 56 ರೂಪಾಯಿ ಇರ್ತಕ್ಕಂಥ ಡಾಲರು $92 ಹೋಗಿದೆ. ಆಮೇಲೆ ಈ ಡಾಲರ್ ಬೀಳ್ತಕ್ಕಂಥ ಸಂದರ್ಭದಲ್ಲಿ ವೆನ್ ಡಾಲರ್ ಇಸ್ ಫಾಲಿಂಗ್, ನಮ್ಮ ಹತ್ರ ರುಪೀಸ್ ಫಾಲಿಂಗ್, ಯಾವಾಗ ರುಪೀಸ್ ಫಾಲಿಂಗ್ ಅಗೇನ್ಸ್ಟ್ ದ ಡಾಲರ್, ನಮ್ಮ ಹತ್ರ ಇರ್ತಕ್ಕಂಥ ಡಾಲರ್ನ ನಾವು ವಾಪಸ್ ಮಾರ್ಕೆಟ್ನಲ್ಲಿ ಹಾಕ್ತೀವಿ. ಹಂಗೆ ಸುಮಾರು ನಮ್ಮ ವಿಶ್ವಗುರುಗಳು ಇಲ್ಲಿವರೆಗೆ 15 ಲಕ್ಷ ಕೋಟಿಯಷ್ಟು ಡಾಲರ್ನ ಮಾರ್ಕೆಟಿಗೆ ಹಾಕಿ ರುಪಿ ಫಾಲಿಂಗ್ನ ನಿಂದಿರಿಸಿದ್ದಾರೆ. ಅದು ಹಾಕಿಲ್ಲ ಅಂದ್ರೆ ಇವತ್ತು $100 ಹೋಗ್ತಾ ಇತ್ತು. ಇದು ಹೆಗ್ಗಳಿಕೆಯ ಮಾಡಿರ್ತಕ್ಕಂಥ ಸಾಧನೆಗಳು ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅಲ್ಲ, ಆ ಥರ ಕೊಡೋದ್ರೆ ಅರ್ಥನೇ ಇಲ್ಲ. ಎವ್ರಿ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಆಗಿರಲಿ, ಸೆಂಟ್ರಲ್ ಗೌರ್ಮೆಂಟ್ಗಳಾಗಿರಲಿ ಬಜೆಟ್ಗಳು ಮಾಡ್ತಾನೆ ಇರ್ತವೆ. ಆದರೆ ಓವರಾಲ್ ಸಾಧನೆ ಮ್ಯಾನುಫ್ಯಾಕ್ಚರಿಂಗ್ ಏನು ಮಾಡಿದ್ದಾರೆ ಅವ್ರು ಹೇಳಕ್ಕೆ ರೆಡಿ ಇಲ್ಲ. ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ ಎಲ್ಲ ಹೇಳಿದಾರ ನಿರ್ಮಲಾ ಸೀತಾರಾಮನ್ ಅವರು. ಮೇಕ್ ಇನ್ ಇಂಡಿಯಾ ಮಾಡಿದ್ವಿ, ಇವತ್ತು ಮ್ಯಾನುಫ್ಯಾಕ್ಚರಿಂಗ್ ಏನಾಗಿದೆ? ಇವತ್ತು 2 ವೀಲರ್ ಸೇಲ್ಸ್ ಈ ದೇಶದಲ್ಲಿ ಕಮ್ಮಿ ಆಗಿದೆ, 4 ವೀಲರ್ ಸೇಲ್ಸು ಕಮ್ಮಿ ಆಗಿದೆ. ನಮ್ಮಲ್ಲಿ ಯಾವುದು ದೇಶದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ ನಾವು 0. ನಮ್ಮ ದೇಶ 60% ಸರ್ವಿಸ್ ಓರಿಯೆಂಟೆಡ್ ನಲ್ಲಿ ಇದೀವಿ ಮೇಡಮ್. 60% ಸರ್ವಿಸ್ ಇಂಡಸ್ಟ್ರಿ ನಾವಿರೋದ್ರಿಂದ ನಾವು ಎಲ್ಲಿವರೆಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಲ್ಲ, ಎಲ್ಲಿವರೆಗೆ ನಮ್ಮ ದೇಶದಿಂದ ಹೊರ ದೇಶಕ್ಕೆ ನಾವು ಎಕ್ಸ್ಪೋರ್ಟ್ ಮಾಡೋಕ್ಕಾಗೋದಿಲ್ಲ. ನಾವು ಟಿವಿಯಲ್ಲಿ ಭಾರಿ ಪವರ್ಫುಲ್ಲು, ಟಿವಿ ಮುಖಾಂತರ ನಾವು ಪವರ್ಫುಲ್ನ ಕಾಣ್ಬೋದು, ದೇಶ ಪವರ್ಫುಲ್ ಆಗಿ ಬರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹೌದು, ಡೆಲ್ಯೂಷನ್ ಸುಮಾರು 3.67% ಇರ್ತಕ್ಕಂಥ 4.15% ಆಗಿದೆ. ಇದೇ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ರು. ಇದೇ ಸಿದ್ದರಾಮಯ್ಯ ಸಾಹೇಬರು ನಾವು ಅಲ್ಲಿ ಹೋಗಿ ಹೇಳಿದ್ವಿ, ನಮಗೆ 0.1% ಅಷ್ಟು 1% ಅಷ್ಟು ನಮ್ಮ ಡೆಲ್ಯೂಷನ್ ಮೊದಲಿಂದ ಕಮ್ಮಿ ಆಗಿದೆ. ಈ ನೀತಿ ಆಯೋಗ ಪ್ರಾರಂಭ ಮಾಡಿದ್ರು ಅವಾಗಲಿಂದ ಕಮ್ಮಿ ಆಗಿದೆ ಅಂತ ನಾವು ಲಬ ಹೊಡ್ಕೊಂಡಿವಲ್ಲ, ಅವತ್ತು ಯಾರೇನು ಹೇಳಿಲ್ಲ. ಇವತ್ತು ಅವ್ರು ಜಾಸ್ತಿ ಮಾಡಿದ್ರೆ ಅದನ್ನ ಸುಮಾರು 7,000 6,000 7,000 ಜಾಸ್ತಿ ಆಗ್ಬೋದು. ಇವತ್ತು ಜಲ್ ಜೀವನ್ ಮಿಷನ್ ಅಲ್ಲಿ ನಮಗೆ ದುಡ್ಡು ಕೊಡ್ತಾ ಇಲ್ಲ, ನರೇಗಾದಲ್ಲಿ ದುಡ್ಡು ಕೊಡ್ತಾ ಇಲ್ಲ, ಯಾವುದೇ ರೀತಿಯಾದ ಸ್ಪೆಷಲ್ ಗ್ರಾಂಟ್ ಇಲ್ಲ. ನಾವು ಸುಮಾರು 4,60,000 ಕೋಟಿ ಅವ್ರಿಗೆ ಕೊಡ್ತಾ ಇದ್ದೀವಿ, ಅವರೇ ನಮಗೆ ದುಡ್ಡು ಕೊಡ್ತಾ ಇಲ್ಲ. ನಮ್ಮ ದುಡ್ಡು ನಮಗೆ ಕೊಡಬೇಕು. ಅವ್ರು ನಮ್ಮ ದುಡ್ಡು ಕಮ್ಮಿ ಕೊಡ್ತಾ ಇದ್ದಾರೆ ಅಂತಕ್ಕಂಥ ನಮ್ಮ ಹೋರಾಟ ಇರ್ತಕ್ಕಂಥದ್ದು.